ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಇರ್ತೀನಿ. ಏನಪ್ಪ ಇವತ್ತು ಗದ್ದೆ ಬೈಲಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನಮ್ಮ ಸಕಲೇಶಪುರದ ರೈತರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಇವತ್ತು ತೋರಿಸ್ಬೇಕು. ಯಾಕೆ ಅಂತ ಅಂದರೆ, ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿ ಇವತ್ತು ಆನೆಗಳು ಬಂದು ಇಲ್ಲೆಲ್ಲ ತುಣಿದು, ನಾವು ರೈತರು ಏನು ಗದ್ದೆನ ನಾಟಿ ಮಾಡಿದ್ದೀವಿ ಆ ಗದ್ದೆನ ತುಣಿದು ಬಿಟ್ಟು ನಾಶ ಮಾಡಿದೆ. ಇದುವರೆಗೂ ಸಹ ಅರಣ್ಯ ಇಲಾಖೆಯ ಸಿಬ್ಬಂದಿ ಇಲ್ಲಿಗೆ ಬಂದಿಲ್ಲ ಸ್ಥಳಕ್ಕೆ. ಇದು ಅರೇಕೆರೆ ಗ್ರಾಮದ ಗದ್ದೆ ಬೈಲಲ್ಲಿ ನಾವಿರ್ತೀವಿ. ನಿರಂತರವಾಗಿ ಸಕಲೇಶಪುರದಲ್ಲಿ ಕಾಡಾನೆ ಹಾವಳಿಯಿಂದ ರೈತರು ಕಂಗೆಟ್ಟೋಗಿದ್ದಾರೆ. ಇವತ್ತು ರೈತರು ಇದನ್ನು ಬೆಳಿಬೇಕು ಅಂತ ಅಂದರೆ ವರ್ಷದಲ್ಲಿ 365 ದಿನ ಗದ್ದೆನಲ್ಲಿ ಕೆಲಸ ಮಾಡಬೇಕು. ಅಂಥ ಬೆಳೆನ ಕಾಪಾಡ್ಕೊಳ್ಳೋದಕ್ಕೆ ಇವತ್ತು ರೈತರ ಕೈಲಿ ಆಗ್ತಾಯಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳಬೇಕು ಅಂದರೆ, ಆನೆಗಳು ಎಲ್ಲಿದ್ದಾವೆ ಅನ್ನೋ ಮಾಹಿತಿನ ಈ ಅರಣ್ಯ ಇಲಾಖೆ ಈ ಗ್ರಾಮಕ್ಕೆ ಕೊಟ್ಟಿಲ್ಲ. ನಿನ್ನೆ ರಾತ್ರಿ ಸುಮಾರು 4 ರಿಂದ 5 ಆನೆಗಳು ಈ ಗದ್ದೆ ಬೈಲಿಗೆ ಬಂದುಬಿಟ್ಟು ಸಂಪೂರ್ಣ ಬೆಳೆ ನಾಶವನ್ನು ಮಾಡಿದೆ. ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ನಿಮಗೆ. ಸಂಪೂರ್ಣವಾಗಿ ಬೆಳೆ ನಾಶವನ್ನು ಮಾಡಿದ್ದಾವೆ. ಆದರೂ ಸಹ ಇಲ್ಲಿವರೆಗೂ ಬಂದಿಲ್ಲ. ಮತ್ತು ಇದಕ್ಕೆ ಪರಿಹಾರ ಏನು? ಹೋಗಿ ಪರಿಹಾರ ಅಂತ ಕೇಳಿದ ತಕ್ಷಣ ಏನೋ ಒಂದು 500,000 ರೂಪಾಯಿ ಪರಿಹಾರನ ಕೊಡ್ತಾರೆ. 500,000 ರೂಪಾಯಲ್ಲಿ ಇವತ್ತು ರೈತರು ಬದುಕಲಿಕ್ಕಾಗತ್ತಾ? ಈಗ ನಿರಂತರವಾಗಿ ಏನು ಕಾಡಾನೆ ಹಾವಳಿ ಆಗ್ತಾ ಇದೆ, ಈ ಕಾಡಾನೆ ಹಾವಳಿನ ತಪ್ಪಿಸ್ಬೇಕು ಅಂತೇಳಿ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರಕ್ಕೂ ಸಹ ನಾನು ಮನವಿನ ಮಾಡ್ತೀನಿ. ಹಾಗೆಯೇ ಇಲ್ಲಿ ತತ್ಕ್ಷಣಕ್ಕೇ ಇದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳು ಯಾರಿದ್ದಾರೆ ಅವರು ಸಹ ಬಂದು ಸ್ಥಳನ ಪರಿಶೀಲನೆ ಮಾಡಿ ರೈತರಿಗೆ ಪರಿಹಾರವನ್ನು ಒದಗಿಸೋಂಥ ಕೆಲಸವನ್ನು ಸಹ ಮಾಡಬೇಕು. ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೋಬಾರ್ದು. ಸಕಲೇಶಪುರದ RFO ಇರ್ಬೋದು, ಹಾಗೆಯೇ ನಮ್ಮ ACF ಇರ್ಬೋದು, ಹಾಗೆ ಸಂಪೂರ್ಣ ಸಿಬ್ಬಂದಿ ವರ್ಗದವ್ರು ಇರ್ಬೋದು. ಯಾಕೆಂದರೆ ಇಲ್ಲಿ ಪ್ರತಿಯೊಬ್ಬರು ಗ್ರಾಮಸ್ಥರು ಇವತ್ತು ಹೇಳ್ತಿರೋದು ಅದನ್ನೇ. ಇಲ್ಲಿ ಬೇಜವಾಬ್ದಾರಿತನದಿಂದ ನಡ್ಕೊಳ್ತಿದ್ದಾರೆ. ನಿನ್ನೆ ರಾತ್ರಿ ಯಾರಾದ್ರೂ ಒಬ್ಬರು ಸಹ ಇನ್ಫಾರ್ಮೇಷನ್ ಕೊಟ್ಟಿದ್ರು ಸಹ ಇಲ್ಲಿಗೆ ಕಾಡಾನೆಗಳನ್ನು ಬರೋದನ್ನು ತಪ್ಪಿಸ್ಬೋದಿತ್ತು. ETF ಸಿಬ್ಬಂದಿ ಇದೆ. ಇವತ್ತು ಕರ್ನಾಟಕದ ರಾಜ್ಯ ಸರ್ಕಾರ ವಿಶೇಷ ಆನೆ ಕಾರ್ಯಪಡೆಯನ್ನು ಸಕಲೇಶಪುರದ ಇದಕ್ಕೆ ಹೊಂದಿಸಿದೆ. ಆದರೆ ಆ ETF ಸಿಬ್ಬಂದಿನ ಇಲ್ಲಿಯ ರೇಂಜರ್ ಇರ್ಬೋದು, ಇಲ್ಲಿಯ ACF ಇರ್ಬೋದು, ಅವ್ರನ್ನ ಬೇರೆ ಕೆಲಸಗಳಿಗೆ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಹೊರತು ಈ ರೀತಿಯ ಬೆಳೆಯನ್ನು ಕಾಯುವಂತಹ ಕೆಲಸ, ಆನೆಯನ್ನು ಕಾಯುವಂಥ ಕೆಲಸನ ಯಾರೂ ಸಹ ಮಾಡಿಸ್ತಾ ಇಲ್ಲ. ETF ಸಿಬ್ಬಂದಿ ಇವತ್ತು ಬರೀ ಕೇವಲ ಅವರ ಕಾರ್ ಡ್ರೈವರ್ಗಳಾಗಿ ಹಾಗೆ ಅವರ ಮನೆ ಕೆಲಸಕ್ಕೆ, ಬೇರೆ ಇನ್ನಿತರ ಕೆಲಸಗಳಿಗೆ, ಫಾರೆಸ್ಟ್ನವ್ರು ಮಾಡುವ ಕೆಲಸಗಳಿಗೆ ETF ಸಿಬ್ಬಂದಿನ ಬಳಸ್ಕೊಳ್ತಿದ್ದಾರೆ ಹೊರತು ರೈತರ ಜಮೀನನ್ನು ಕಾಯ್ತಾ ಇಲ್ಲ, ಆನೆಯನ್ನು ಕಾಯ್ತಾ ಇಲ್ಲ. ಇದಕ್ಕೆಲ್ಲ ನೇರ ಹೊಣೆ ನಮ್ಮ ಸಕಲೇಶಪುರದ ರೇಂಜರ್ ಇರ್ಬೋದು, ಹಾಗೆಯೇ ACF ಇರ್ಬೋದು, ಇವ್ರುಗಳೇ ಅಂತ ನಾನು ಇವರನ್ನು ನೇರವಾಗಿ ಹೊಣೆಗಾರಿಕೆ ಮಾಡ್ತೀನಿ. ಹಾಗೆಯೇ ಬೆಳೆ ನಾಶವಾಗಿರುವಂಥ ವಿಡಿಯೋನೂ ಸಹ ನಾನು ನಿಮಗೆ ತೋರಿಸ್ತೀನಿ.